ಸಾಯಿ ಲೇಔಟ್ನಲ್ಲಿ ಇದೀಗ ಜನರನ್ನು ರಕ್ಷಣೆ ಮಾಡುವಂತಹ ಕಾರ್ಯ ಚುರುಕು ಮಾಡಿದೆ. ಈಗಾಗಲೇ ಸಿವಿಲ್ ಡಿಫೆನ್ಸ್ ಸಿಬ್ಬಂದಿ ಕೂಡ ಈ ಜನರು ನಿರಂತರ ರಕ್ಷಣೆ ಕೂಡ ಮಾಡ್ತಾ ಇದ್ದಾರೆ. ಸದ್ಯ ನಿಮ್ ಜೊತೆ ಸಿವಿಲ್ ಡಿಫೆನ್ಸ್ ಕಮಾಂಡಿಂಗ್ ಆಫೀಸರ್ ಇದ್ರೆ ಅವ್ರನ್ನೇ ಮಾತನಾಡ್ಕೊಂಡು ಹೋಗ್ತೀನಿ. ಸರ್, ಎಷ್ಟು ಜನರನ್ನು ಇದುವರೆಗೆ ರಕ್ಷಣೆ ಮಾಡಲಾಗಿದೆ, ಇನ್ನೆಷ್ಟು ಜನ ಬಾಕಿ ಇದ್ದಾರೆ ಸರ್? ಇವಾಗ ನಿನ್ನೆವರೆಗೂ ಒಂದು 150 ಮೇಲೆ ಮಾಡಿದ್ದೀವಿ. ಇವತ್ತು ತಿರ್ಗಾ ಬೆಳಗ್ಗೆ ನಾವು ಹೋಗಿದ್ದೀವಿ, ಇನ್ನೂ ನೀರು ಇದೆ. ಆ್ಯಕ್ಚುಲಿ ಫೈರ್ ಡಿಪಾರ್ಟ್ಮೆಂಟ್ ಮತ್ತು ಸಿವಿಲ್ ಡಿಫೆನ್ಸ್ ನಾವು ಎಂಟರ್ ಆಗಿದ್ದೀವಿ. ಇದರಲ್ಲಿ ಒಂದು 16-17 ಜನ ಸಿವಿಲ್ ಡಿಫೆನ್ಸ್ನವ್ರು ಇದ್ದಾರೆ. ನಾವು ಇವಾಗ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೀರನ್ನ ಕ್ಲಿಯರ್ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ನೀರು ಮತ್ತು ಊಟದ ವ್ಯವಸ್ಥೆ ಅರೇಂಜ್ ಮಾಡ್ತಾ ಇದ್ದೀವಿ. ಪ್ರೆಸೆಂಟು ಪ್ರತಿ ಮನೇಲಿ ಹೋಗ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀವಿ, ಏನಾಗಿದೆ ಅನಾಹುತ ಇದೆ, ಏನಾದ್ರು ಹೆಲ್ಪ್ ಬೇಕಂತ ಹೇಳ್ಬಿಟ್ಟು ನಮ್ಮ ಸಿವಿಲ್ ಡಿಫೆನ್ಸ್ನವರು ಒಳಗಡೆ ಹೋಗಿದ್ದಾರೆ ಇವಾಗ ನೀರೊಳಗಡೆ. ಮತ್ತು ಮೆಡಿಕಲ್ ಏಡ್ ಏನಾದರೂ ಬೇಕಾದರೂ ಅದು ಫಸ್ಟ್ ಏಡ್ ನಾವು ತಗೊಂಡು ಹೋಗ್ತಾ ಇದ್ದೀವಿ ಅವ್ರಿಗೆ ಏನಾದರೂ ಕೊಡಲಿಕ್ಕೆ. ಮೇನ್ ಇಂಪಾರ್ಟೆಂಟ್ ಏನಂದರೆ, ಕೆಲವರಿಗೆ ಊಟ ಇಲ್ಲ, ಸರಿಯಾಗಿ ನೀರಿಲ್ಲ, ಅದನ್ನು ಫಸ್ಟ್ ಒದಗಿಸ್ತಾ ಇದ್ದೀವಿ. ಇವತ್ತಿಂದ ಬೆಳಗ್ಗೆಯಿಂದ ಒಂದು 8 ಗಂಟೆಯಿಂದ ಇದು ಸ್ಟಾರ್ಟ್ ಮಾಡಿದ್ದೀವಿ. ಅದೇ ಸರ್, ಇವರು ಇಲ್ಲೇ ಜನರು ಹೇಳ್ತಾರೆ, ಸುತ್ತಲೂ ನೀರಿದ್ರು ಕೂಡ ನಮಗೆ ಕುಡಿಯೋಕ್ಕೂ ನೀರಿಲ್ಲ. ಒಂದಿಷ್ಟು ಜನರಿಗೆ ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋರಿದ್ದಾರೆ, ಜ್ವರದಿಂದ ಬಳಲ್ತಿರೋರಿದ್ದಾರೆ, ಅವ್ರಿಗೆ ನೀರಿನ ವ್ಯವಸ್ಥೆ ಆಗಬೇಕಾಗಿತ್ತು. ಆ ಕೆಲಸ ಈಗ ಸಿವಿಲ್ ಡಿಫೆನ್ಸ್ ಇಂದ ಆಗಿದೆ. ಎಷ್ಟು ಜನರಿಗೆ ಈ ತರ ನೀರು ಮತ್ತು ಮೆಡಿಕಲ್ ಫೆಸಿಲಿಟಿ? ಇವತ್ತು ಬೆಳಗ್ಗೆಯಿಂದ ಒಂದು 30-40 ಜನಕ್ಕೆ ನಾವು ಮೆಡಿಕಲ್ ಫೆಸಿಲಿಟಿ ಮತ್ತು ತಿಂಡಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಎಲ್ಲ ಮನೆಯವರಿಗೆ ಮ್ಯಾಕ್ಸಿಮಮ್ ಇದಕ್ಕೆ ಯಾರು ರೆಸಿಡೆನ್ಸ್ನವ್ರಿಗೆ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದೀವಿ, ಪ್ಲಸ್ ಊಟನ ಅರೇಂಜ್ ಮಾಡ್ತಾ ಇದ್ದೀವಿ. ನೀರು ಭಾಳ ಅಗತ್ಯ ಇವಾಗ, ನೀರು ಮತ್ತು ಕುಡಿಲಿಕ್ಕೆ. ಯಾಕಂದರೆ ಅವ್ರಿಗೆ ಆಚೆ ಬರೋಕೆ ಆಗ್ತಾ ಇಲ್ಲ. ಕೆಳಗಡೆ ಮನೆಯವ್ರದ್ದು ನೀರು ಇವಾಗ ಮನೆ ತುಂಬ ನೀರು ತುಂಬಿಟ್ಟಿದೆ. ಸೊ ಅವರೆಲ್ಲ ಇವಾಗ ಆಚೆ ತೆಗೆದ್ಬಿಟ್ಟು ನಾವು ಸೇಫ್ ಜಾಗಕ್ಕೆ ಕರ್ಕೊಂಡು ಬರ್ತಾ ಇದ್ದೀವಿ ನಾವು. ಸರ್, ಇಲ್ಲಿಂದ ರಕ್ಷಣೆ ಆದಂತಹ ಜನರು ಈಗ ಎಲ್ಲಿದ್ದಾರೆ? ಅವ್ರಿಗೆ ಏನಾದ್ರು ತಾತ್ಕಾಲಿಕವಾಗಿ ಶೆಲ್ಟರ್ ಆಗಿದೆ ಅಥವಾ ತಮ್ಮ ಕುಟುಂಬಸ್ಥರ ಹತ್ರ ಇದ್ದಾರಾ, ಫ್ರೆಂಡ್ಸ್ ಹತ್ರ ಏನು ಸರ್? ಓಕೆ, ಹೇಳ್ತಾರ. ನಾವು ಕೇಳಿದ್ವಿ, ಯಾವ್ದಾದ್ರು ನಿಮ್ಗೆ ಶೆಲ್ಟರ್ ಬೇಕಾ ಅಥವಾ ಯಾವ್ದಾದ್ರು ಇದು ಒದಗಿಸ್ಬೇಕು? ಇಲ್ಲೆಲ್ಲ ನಾವು ರಿಲೇಷನ್ ಮನೆಗೆ ಹೋಗ್ತೀವಿ ಅಂತ ಕೆಲವು ಜನ ರಿಲೇಷನ್ ಮನೆಗೆ ಇದ್ದಾರೆ. ಕೆಲವ್ರ ಹತ್ರ ಕೇಳ್ದೋ, ಇಲ್ಲ ನಾವು ಬೇರೆ ಊರಿಗೆ ಹೋಗ್ತಾ ಇದೀವಿ, ಅಲ್ಲಿ ಹೋಗಿ ಸ್ವಲ್ಪ ದಿನ ಇದ್ಬಿಟ್ಟು ಬರ್ತೀವಿ, ಯಾಕಂದ್ರೆ ಮಳೆ ಜಾಸ್ತಿ ಇದೆ ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಅವರು ನೆಂಟರ ಮನೇಲಿ ಇದ್ದಾರೆ. ಸರ್, ಇವತ್ತು ಈ ಒಂದು ಕಾರ್ಯಾಚರಣೆ ಇವತ್ತು ಕಂಪ್ಲೀಟ್ ಆಗಿ ಆಗ್ಬೋದಾ? ಏನಿದೆ ಈಗಿನ ವ್ಯೂ ನೋಡಿದ್ರೆ ಏನ್ ಅನ್ಸುತ್ತೆ ಸರ್? ಇಲ್ಲ, ಇವಾಗ ನೋಡಿದ್ರೆ ಸಿಚುವೇಶನ್ ಹೇಗಿದೆ ಅಂತ ಹೇಳಿದ್ರೆ ಇವತ್ತು ಕ್ಲಿಯರ್ ಆಗ್ಬೋದು, ನೀರೆಲ್ಲ ಕ್ಲಿಯರ್ ಆಗ್ಬೋದು. ಯಾಕಂದರೆ BBMP-ನವ್ರು ಬಂದ್ಬಿಟ್ಟು ಕೆಲವು ಮೋರಿಗಳನ್ನ ಓಪನ್ ಮಾಡಿದ್ದಾರೆ. ಸೊ ನೀರು ಫ್ಲೋ ಚೆನ್ನಾಗಿದೆ. ಯಾಕಂದರೆ ಈ ಸಾಯಿ ಲೇಔಟ್ ಪಕ್ಕದಲ್ಲೇ ರಾಜಕಾಲುವೆ ಇದೆ. ರಾಜಕಾಲುವೆ ಹೈಟ್ ಜಾಸ್ತಿ ಇದೆ, ನೀರಿನ ಮಟ್ಟ, ಮೋರಿ ಮತ್ತು ಮನೆ ಮಟ್ಟ ಭಾಳ ಕೆಳಗಡೆ ಇದೆ. ಅದರಿಂದ ನಾವು ಇದು ಫ್ಲಡ್ಸ್ ಆಗೋಕ್ಕೆ ಚಾನ್ಸ್ ಇದೆ. ಸೊ ಇದು ಕ್ಲಿಯರ್ ಆಗ್ಬೋದು, ಮಳೆ ಬರ್ದಿದ್ರೆ ಬಹಳ ಸೇಫ್ ಆಗಿರ್ಬೋದು ಅಂತ. ಒಟ್ಟು 4-5 ಏರಿಯಾ ಜಲಾವೃತ ಆಗಿತ್ತು. ಎಷ್ಟು ಜನರು ಈ ತರ ಸಂಕಷ್ಟಕ್ಕೆ ಸಿಲುಕಿದ್ರು ಸರ್? ಇಲ್ಲಿ ನಮ್ಮ ಏರಿಯಾ ಸಾಯಿ ಇದರಲ್ಲಿ ಹೇಳ್ತಾರೆ, ತುಂಬ ಜನ, ಅಟ್ಲೀಸ್ಟ್ ಒಂದು 300-400 ಜನ ಸಿಕ್ಕಾಕೊಂಡಿದ್ದಾರೆ. ಅದರಲ್ಲಿ ಕೆಲವು ಅರ್ಧ ಭಾಗ ನಾವು ರಕ್ಷಣೆ ಮಾಡಿದ್ದೀವಿ. ಇವತ್ತು ಕೇಳಬೇಕು, ಯಾರು ಬೇಕು, ಯಾರಾದ್ರು ಸೇಫ್ಟಿ ಬೇಕಾ, ಅಲ್ಲಿಂದ ನೀರಿಂದ ಯಾವ ಥರ ತರಬೇಕು, ಅದರ ನಾವು ಇವಾಗ ಸಿವಿಲ್ ಡಿಫೆನ್ಸ್ನವ್ರು ಮಾಡ್ತಾ ಇದ್ವಿ. ಫೈರ್ ಡಿಪಾರ್ಟ್ಮೆಂಟು ಇದ್ದಾರೆ. ಸಿವಿಲ್ ಡಿಫೆನ್ಸ್ ಇಂದ ಎಷ್ಟು ಜನ ರಕ್ಷಣಾ ಕಾರ್ಯ ಆಗ್ತದೆ ಸರ್? ಈಗ ಜನರು ಹೇಳ್ತಾ ಇದ್ರಿ, ಒಂದು ಬೋಟಿಂಗ್ ವ್ಯವಸ್ಥೆ ಹೆಚ್ಚಾದ್ರೆ ಇನ್ನೂ ಬೇಗ ಆಗ್ತಾ ಇತ್ತು ಅಂತ. ನೀವು ಏನಾದ್ರು ಮನವಿ ಮಾಡಿದ್ರೆ ನಿನ್ನೆ ಅಂತ? ಇಲ್ಲ, ಇವತ್ತು ನಿನ್ನೆ ಒಂದೊಂದಾಗಿ ಬಂತು ಬೋಟ್ಸು. ಇವತ್ತು ಕಂಪ್ಲೀಟ್ ನಾವು ಇದಾಗಿದೆ, ಫುಲ್ ಫ್ಲೆಜ್ಜಲ್ಲಿ ಇದ್ದೀವಿ, ಬೋಟ್ಗಳಿದೆ. ಇನ್ನು ಸಿವಿಲ್ ಡಿಫೆನ್ಸ್ ಇಂದಾನು ಬೋಟ್ ಕಳಿಸ್ತಾ ಇದ್ದಾರೆ. ಏನಾದ್ರು ಎಮರ್ಜೆನ್ಸಿ ಬೇಕಾದ್ರೆ ಮಳೆ ಬಂದರೆ ಮಾತ್ರ ನಮಗೆ ತೊಂದರೆ ಆಗ್ಬೋದು, ಅಷ್ಟೇ. ಇಲ್ಲಿದ್ರೆ ತೊಂದರೆ ಆಗೋಕ್ಕೆ ಚಾನ್ಸ್ ಇಲ್ಲ. ಏನೇನು ಸವಾಲು ಎದುರಾಗ್ತಿದೆ ಸರ್ ಅಂದ್ರೆ ಇಲ್ಲಿ ರಕ್ಷಣಾ ಕಾರ್ಯ? ಯಾಕಂದ್ರೆ ಕೆಲವೊಂದಿಷ್ಟು ಜನರಿಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಅಂದ್ರೆ ನಿನ್ನೆ ಒಂದಿಷ್ಟು ಜನ ಕಾಲ್ ಮಾಡಿದ್ರೆ ಇವತ್ತು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟು ಜನ ಕಾಂಟ್ಯಾಕ್ಟ್ ಮಾಡಿದ್ರೆ ಎಷ್ಟು ಜನ ರಕ್ಷಣಾ ಕಾರ್ಯ ಇವತ್ತಾಯ್ತು ಸರ್? ಓಕೆ, ಕಾಂಟ್ಯಾಕ್ಟ್ ನಂಬರ್ ನಾವು ಸಿವಿಲ್ ಡಿಫೆನ್ಸ್ನವರು ಎಲ್ಲ ವಾರ್ಡನ್ಸ್ಗಳು ಅಥವಾ ಆಫೀಸರ್ ಕಮಾಂಡಿಂಗ್ ಮತ್ತು ಇದು ಡಿವಿಷನಲ್ ವಾರ್ಡನ್ಗಳದ್ದು ನಂಬರ್ ತಗೊಂಡಿದ್ದಾರೆ ಅವರು. ನಾವು ಹೇಳಿದ್ವಿ, ಅವ್ರಿಗೆ ಏನಾದರೂ ತೊಂದರೆ ಇದ್ದರೆ ಅವ್ರು ಬಂದು ನಮ್ಮನ್ನು ಕಾಲ್ ಮಾಡ್ಬೋದು ಅಂತ. ಇವತ್ತು ಬೆಳಗ್ಗೆ ಕೂಡ ಕೆಲವರಿಗೆ ಬ್ರೇಕ್ಫಾಸ್ಟ್ ಬೇಕಾಗಿತ್ತು, ನೀರು ಬೇಕಾಗಿತ್ತು, ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ನಮ್ಮ ಸಿವಿಲ್ ಡಿಫೆನ್ಸ್ ಅರ್ಲಿ ಬಂದ್ಬಿಟ್ಟು ಅದನ್ನು ಸಪ್ಲೈ ಮಾಡಿದ್ದಾರೆ. ಇವಿಷ್ಟು ಸಿವಿಲ್ ಡಿಫೆನ್ಸ್ ಕಮಾಂಡಿಂಗ್ ಆಫೀಸರ್ ಮತ್ತು ಕ್ಯಾಮರಾ ಪರ್ಸನ್ ಬೈರಸ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.